ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ನಿಮಗಾಗಿ ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೊರಟಿರುವ ಕತೆ ಕನ್ನಡ ಚಿತ್ರರಂಗ ಕಂಡ ಅಪ್ರತಿಮ, ಅತ್ಯದ್ಭುತ, ವಿಶಿಷ್ಟ ಧ್ವನಿಯ ಅವರದೇ ಆದಂಥ ಒಂದು ಮ್ಯಾನರಿಸಮ್ನ ಕ್ರಿಯೇಟ್ ಮಾಡಿದಂಥ ಒಬ್ಬ ನಟ. ಅವ್ರ ವಾಯ್ಸಲ್ಲಿರಲಿ, ಅವರ ಅಭಿನಯದಲ್ಲಿರಲಿ, ಅವರೇ ನಮ್ಮ ನಟ ಭಯಂಕರ ಶ್ರೀ ವಜ್ರಮುನಿಯವರು. ಹೌದು ಸ್ನೇಹಿತರೆ, ವಜ್ರಮುನಿಯವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮೊಂದಿಗೆ ಈ ಸಂಚಿಕೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ವಜ್ರಮುನಿ ಸರ್ ಒಬ್ಬ ಅತ್ಯದ್ಭುತ ಕಲಾವಿದ, ಎಲ್ಲವೂ ಗೊತ್ತಿತ್ತು. ಬಟ್ ವಜ್ರಮುನಿ ಸರ್ ಅವರ ತಂದೆ ವಜ್ರಪ್ಪನವರು ತುಂಬ ದೊಡ್ಡ ವ್ಯಕ್ತಿಯಾಗಿದ್ದರು. ಕನಕನಪಾಳ್ಯ ಅಂತ ನಾವೇನು ಕರಿತೀವಿ, ಜಯನಗರ ಕೆಲವು ಭಾಗಗಳು ಅನಿಸುತ್ತೆ, ನಮ್ಮ ಬೆಂಗಳೂರಿನ ಜಯನಗರದ ಕೆಲವು ಪೋರ್ಷನ್ಸ್, ಅಲ್ಲಿ ಅವ್ರದ್ದು ಒಂದು ತುಂಬ ದೊಡ್ಡ ಮನೆತನ, ಆ ಊರಂತಲೇ ಕರಿತಿದ್ವಿ ಅವಾಗ. ಆ ಊರಲ್ಲಿ ಭಾಳ ತುಂಬ ತೂಕ ಇರುವಂಥ ಒಂದು ಮನೆತನ. ತಂದೆ ಭಾಳ ಸ್ಟ್ರಿಕ್ಟ್ ಅಂತೆ ವಜ್ರಮುನಿ ಸರ್ ಅವ್ರ ತಂದೆ, ತುಂಬ ಸ್ಟ್ರಿಕ್ಟ್. ಮಗ ಕರೆಕ್ಟಾಗಿ ಓದಬೇಕು. ಎಷ್ಟೋ ಅವತ್ತಿನ ದಿವಸಗಳಲ್ಲಿ ತುಂಬ ಜನ ಹಿರಿಯರಿಗೆ ಗೊತ್ತಿರುತ್ತಿದ್ದು, ವಜ್ರಮುನಿ ಸರ್ ಅವರು ಹಾಲೆಲ್ಲ ಕರೆದಿದ್ರಂತೆ. ಅವಾಗೆಲ್ಲ ಹಾಲುಗಳನ್ನ ಹೋಗಿ ಕರೆದು ಅಲ್ಲಿಂದ ಬಂದು ತೊಗೊಳೋರು. ಈ ರೀತಿ ಕೆಲವು ಸಂದರ್ಭಗಳಲ್ಲಿ ವಜ್ರಮುನಿಯವರು ಆ ಹಾಲು ಕರೆಯೋ ಕೆಲಸನೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡೋರಂತೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಅಂದರೆ ನಮ್ಮ ಪುಟ್ಟಣ್ಣ ಕಣಗಾಲ್ ಸರ್ ಅವರ ಸಹೋದರ, ಅವರ ಅಣ್ಣ, ಅವರು ವಜ್ರಮುನಿಯವರಿಗೆ ತುಂಬ ಅತ್ಯಂತ ಆಪ್ತರು, ಬಹಳ ಪ್ರೀತಿ ಪಾತ್ರರಾದವರು. ವಜ್ರಮುನಿ ಅವರೊಳಗಡೆ ಒಬ್ಬ ಅದ್ಭುತವಾದ ಕಲಾವಿದ ಇದ್ದಾರೆ ಅನ್ನೋದನ್ನು ಗುರುತಿಸಿದ್ದೇ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು. ಸಾಕಷ್ಟು ನಾಟಕಗಳನ್ನ ಕರ್ಕೊಂಡೋಗಿ ಮಾಡಿಸೋರಂತೆ. ಅವರು ಆ ನಾಟಕಗಳು ಮಾಡ್ಕೊಂಡು ಬಂದಾಗೆಲ್ಲ ತಂದೆಯವ್ರಿಗೆ ತುಂಬ ಸಿಟ್ಟು ಬರೋದಂತೆ ವಜ್ರಮುನಿಯವ್ರ ತಂದೆಗೆ, ನೀನು ಹೋಗಬಾರ್ದು, ಮಾಡಬಾರ್ದು ಅಂತ. ಸಾಕಷ್ಟು ಸತಿ ಕೈ ಕೂಡ ಮಾಡಿದ್ರಂತೆ ವಜ್ರಮುನಿಯವ್ರ ಮೇಲೆ. ಸರಿ, ಒಂದು ಸತಿ ಹೀಗೆ ಒಂದು ನಾಟಕಕ್ಕೆ ಹೋಗಬೇಕು, ಬಿಡ್ತಾ ಇಲ್ಲ. ಆವಾಗ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳೇ ವಜ್ರಮುನಿ ಸರ್ ಅವರ ಮನೆಗೆ ಬಂದು ಅವ್ರ ತಂದೆ ಹತ್ರ ಮಾತಾಡಿ, ನಿಮ್ಮ ಹುಡುಗನ ನಮಗೆ ಕೊಡಿ, ನಾನು ಖಂಡಿತ ಒಳ್ಳೆ ಸದ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತೀನಿ ಅವ್ರನ್ನ, ಅವ್ರು ತುಂಬ ಒಳ್ಳೆ ಕಲಾವಿದರಾಗ್ತಾರೆ ಅಂತೆಲ್ಲ ಹೇಳಿದ್ಮೇಲೆ ಅವರು ಕಳಿಸ್ಕೊಟ್ಟಿದ್ದಾರೆ. ಆದಮೇಲಿಂದ ಯಾವತ್ತೂ ಪಾಪ ಅವ್ರ ತಂದೆಯವರು ಅದಕ್ಕೆ ಅಡ್ಡಿ ಬಂದಿಲ್ವಂತೆ. ಆ ಒಂದು ನಾಟಕವನ್ನು ನೋಡೋಕ್ಕೆ ಪ್ರಭಾಕರ್ ಶಾಸ್ತ್ರಿಗಳು ಅವ್ರ ತಮ್ಮ ಪುಟ್ಟಣ್ಣ ಅವ್ರಿಗೆ ಬರೋಕ್ಕೆ ಹೇಳಿದ್ದಾರೆ, ಒಬ್ಬ ಕಲಾವಿದ ಬಂದಿದ್ದಾನೆ, ಎಂಥ ಅಭಿನಯ ಮಾಡ್ತಾನೆ ನೋಡು ಅಂತ. ವಜ್ರಮುನಿ ಅವರ ಅಭಿನಯ ನೋಡಿ ಖುಷಿಯಾಗ್ಬಿಟ್ಟು ಪುಟ್ಟಣ್ಣ ಅವರ ನಿರ್ದೇಶನ ಮಾಡಿದ ಚಿತ್ರ 1000 ಮೆಟ್ಟಿಲು ಚಿತ್ರದಲ್ಲಿ ವಜ್ರಮುನಿ ಅವರಿಗೆ ಒಂದು ಪಾತ್ರ ಕೊಟ್ಟು ಅಭಿನಯಿಸಿದ್ದಾರೆ. ಬಟ್ ಬ್ಯಾಡ್ ಲಕ್, ಆ ಸಿನಿಮಾ ಆಗಿನ ಸಂದರ್ಭದಲ್ಲಿ ಯಾವುದೋ ಕಾರಣಗಳಿಂದ ನಿಂತೇ ಹೋಯಿತು. ವಜ್ರಮುನಿಯವರು ಮೊದಲ ಬಾರಿಗೆ ಬಣ್ಣ ಹಚ್ಚಿ ಅಭಿನಯಿಸಿದ ಚಿತ್ರ 1000 ಮೆಟ್ಟಿಲು. ಫಸ್ಟ್ ಡ್ರೀಮ್ ಪಾಪ ಅವ್ರದ್ದು. ಅವ್ರಿಗೆ ಏನಾಯಿತೋ ಗೊತ್ತಾಗಿಲ್ಲ. ಬಟ್ ಪುಟ್ಟಣ್ಣ ಅವರು ಹಾಗಂತ ಸುಮ್ಮನೆ ಬಿಡಲಿಲ್ಲ. ಅವರು ನೆಕ್ಸ್ಟ್ ಮಾಡಿದಂಥ ಮಲ್ಲಮ್ಮನ ಪಾವಾಡ ಅಣ್ಣವ್ರ ಜೊತೆ ಸಿನಿಮಾದಲ್ಲಿ ವಜ್ರಮುನಿಯವ್ರಿಗೆ ಒಂದು ಪ್ರಮುಖವಾದ ಪಾತ್ರ ಕೊಟ್ಟರು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ ಸ್ನೇಹಿತರೆ, ಮಲ್ಲಮ್ಮನ ಪಾವಾಡ ಸಿನಿಮಾ ಆದಮೇಲಿಂದ ವಜ್ರಮುನಿಯವರು ಅವರ ಬಣ್ಣದ ಬದುಕಿನಲ್ಲಿ ಹಿಂತಿರುಗಿ ನೋಡೇ ಇಲ್ಲ. ಅದ್ಭುತವಾದ ಪಾತ್ರಗಳು ಎಲ್ಲವೂ ಮಾಡ್ಕೊಂಡ್ಬಂದ್ರೆ. ಅವರ ಪ್ರಚಂಡ ರಾವಣ ಯಾರಿಗೆ ತಾನೇ ಮರೆಯೋಕ್ಕಾಗುತ್ತೆ. ಅವರ ಶ್ರೀಮತಿ ಲಕ್ಷ್ಮಿ ವಜ್ರಮುನಿಯವರು ಯಾವುದೋ ಅವರ ಸಂಬಂಧಿಕರ ಒಂದು ಮದುವೆನಲ್ಲಿ ನೋಡಿದರಂತೆ. ಆ ಮದುವೆನಲ್ಲಿ ನೋಡಿ 1 ವರ್ಷ ಆದಮೇಲೆ ಇವರು ಮೇಡಮ್ ಅವರು ತುಂಬ ಇನ್ನೂ ಚಿಕ್ಕ ವಯಸ್ಸು. ಅವಾಗ ವಜ್ರಮುನಿ ಸರ್ ಅವ್ರ ತಂದೆ ತಾಯಿ ಗಲಾಟೆ ಮಾಡಿ ಮದುವೆ ಮಾಡಿಸಿದ್ದಾರೆ. ಅವ್ರ ಮದುವೆನೇ ಒಂದು ಅದ್ಭುತ. ಇವತ್ತೇನು ನಾವು ದಯಾನಂದ್ ಸಾಗರ್ ಕಾಲೇಜ್ ಅಂತ ನೋಡ್ತಿದ್ದೀವಿ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟಲ್ಲಿ, ಏನು ಆ ಕಾಲೇಜ್ ಇದೆ, ಆ ದಯಾನಂದ್ ಸಾಗರ್ ಅವರು ವಜ್ರಮುನಿ ಸರ್ ಅವರ ಚಿಕ್ಕಪ್ಪನೇ ಆಗಬೇಕಂದ್ರೆ ಅವ್ರ ತಂದೆಯವರ ಸ್ವಂತ ತಮ್ಮ ಆಗಬೇಕು. ಆ ಕಾಲೇಜ್ನ ಕಟ್ತಾ ಇದ್ರಂತೆ 1967 or 68 ಅಂತ ಕಾಣುತ್ತೆ. ದಟ್ ವಾಸ್ ಆನ್ May 28. ಅವತ್ತಿನ ದಿವಸ ವಜ್ರಮುನಿ ಸರ್ ಅವರ ವೆಡ್ಡಿಂಗ್ ಡೇ. ಶ್ಯಾಮಲಾ ಮಲ್ಲಪ್ಪ ಅನ್ನೋ ಒಂದು ಶಿವನ ದೇವಸ್ಥಾನ, ಅಲ್ಲಿ ಮದುವೆ. ಒಂದು 10,000 ಜನ ಸೇರಿದ್ರಂತೆ ಅವತ್ತಿಗೆ. ಎಲ್ಲ ರಾಜಕಾರಣಿಗಳು ಬಂದು ಅದನ್ನು, ಆ ಮದುವೆನ ವಿಟ್ನೆಸ್ ಮಾಡಿ ನವದಂಪತಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಅಲ್ಲಿಂದ ವಜ್ರಮುನಿಯವರು ಲಕ್ಷ್ಮಮ್ಮ ಅವರು ವಜ್ರಮುನಿಯವ್ರನ್ನ ಇಬ್ಬರು ಒಬ್ಬರನ್ನ ಒಪ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಿಕೊಂಡು ಜೀವನ ಮಾಡಿದಂಥ ಸತಿಪತಿಗಳು. ಮದುವೆ ಆಗಿ 1-1.5 ತಿಂಗಳಲ್ಲಿ ಮೈಸೂರಲ್ಲೆಲ್ಲೋ ಪ್ರಚಂಡ ರಾವಣ ನಾಟಕ ಅಂತೆ. ಆ ನಾಟಕ ನೋಡೋಕ್ಕೆ ನಮ್ಮ ಲಕ್ಷ್ಮಮ್ಮ ಅವರು ಹೋಗಿದ್ದಾರೆ. ಸ್ಟೇಜ್ ಮುಂದೆ ಕೂತಿದ್ದಾರೆ. ವಜ್ರಮುನಿಯವ್ರು ಬಂದು ಆ ಗತ್ತು, ಆ ಗಾಂಭೀರ್ಯ, ಆ ಪರ್ಫಾರ್ಮೆನ್ಸು, ಅದು ಕಿರ್ಚಿದ್ ನೋಡಿ ಮುಂದೆ ಕೂತಿದ್ದ ಲಕ್ಷ್ಮಮ್ಮ ಅವರು ಹಿಂದೆ ಹೋಗ್ಬಿಟ್ರಂತೆ. ಎಷ್ಟೋ ಜನ ಮಕ್ಕಳುಗಳನ್ನ ನೋಡೋದಕ್ಕೆ ಕರ್ಕೊಂಡು ಬರ್ತಿರ್ಲಿಲ್ವಂತೆ. ಅಂದರೆ ಅವರ ಪಾತ್ರದ ಪರಕಾಯ ಪ್ರವೇಶ ಅಭಿನಯ ಆಗಿರ್ತಿತ್ತು. ಸಾಧ್ಯವಿಲ್ಲ. ನಾನು ಚತುರ್
ಚತುರ್ದಶ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಸೊ ವಜ್ರಮುನಿಯವ್ರ ಬಗ್ಗೆ ಈ ಒಂದು ವಿಚಾರ ನಿಮ್ಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಈ ಕಥೆನ ನಿಮ್ಮೊಂದಿಗೆ ಹಂಚಿಕೊಂಡೆ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.